ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ವೇತಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಗೊತ್ತಾ? ಓಟ್ಸ್ ಆಮ್ಲೆಟ್. ಈ ಓಟ್ಸ್ ಆಮ್ಲೆಟ್ಟು ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಮತ್ತು ಇದನ್ನು ಒಂದು ತಿಂದುಬಿಟ್ರೆ ನಮಗೆ ಫುಲ್ಲು ಹೊಟ್ಟೆ ಫುಲ್ಫಿಲ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣವಾ? ನಾನು ಇಲ್ಲಿ ಮೊದಲಿಗೆ ಕ್ಯಾಪ್ಸಿಕಮ್ಮು, ಆನಿಯನ್ನು, 2 ಎಗ್, ಫ್ಲ್ಯಾಕ್ಸ್ ಸೀಡು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮಲ್ಲಿ ನಮಗೆ ವಿಟಮಿನ್ B6 ಮತ್ತು ಮ್ಯಾಗ್ನೀಷಿಯಮ್ ಇರುತ್ತೆ. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ನಮಗೆ ಗುಡ್ ಸೋರ್ಸ್ ಆಫ್ ವಿಟಮಿನ್ ಬಿ ಮತ್ತು ಇದರಲ್ಲಿ ಒಂದು ಥಯಾಮಿನ್ ಅಂತ ಒಂದು ವಿಟಮಿನ್ ಇರುತ್ತೆ. ಈ ವಿಟಮಿನ್ನು ನಮಗೆ ಮೆಟಾಬಾಲಿಸಮ್ ಇಂಪ್ರೂಸ್ ಮಾಡುತ್ತೆ. ಮತ್ತು ಈ ಎಗ್ಗಲ್ಲಿ ನಮ್ಗೆ ಗೊತ್ತಿರೋಂಗೆ ವಿಟಮಿನ್ ಎ, ವಿಟಮಿನ್ B12 ಎಲ್ಲನೂ ತುಂಬ ಹೇರಳವಾಗಿರೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಮತ್ತು ಹೈ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಮತ್ತು ಈ ಆನಿಯನ್ಸು ನಮಗೆ ಡೈಜೆಷನ್ಗೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಈ 2 ಎಗ್ಗನ್ನ ಒಂದು ಬೌಲ್ಗೆ ಒಡೆದಾಡಿಕೊಂಡು ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದೆ ಅಲ್ವಾ, ಅದನ್ನೆಲ್ಲನೂ ಕೂಡ ನಾನು ಹಾಕ್ತೀನಿ. ಹಾಕಿಬಿಟ್ಟು ಸ್ವಲ್ಪ ಖಾರದ ಪುಡಿ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತೀನಿ. ಇದೆಲ್ಲ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಈ ಉಪ್ಪು ಎಲ್ಲನೂ ಕೂಡ ಅಂದರೆ ಈವನಾಗಿ ಬೆರೆತ್ಕೋಬೇಕಲ್ವ, ಅದಕ್ಕೋಸ್ಕರ. ಇಲ್ಲಿ ನಾನು ಓಟ್ಸು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದು 2 ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಮತ್ತು ನಾನು 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಒಂದು ಆನಿಯನ್ನು, ಹೀಗೆ ಒಂದು 2 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸು ಇವೆಲ್ಲ ಹಾಕೋದ್ರಿಂದ ನಮಗೆ 1 ಟೈಮ್ಗೆ ಬೇಕಾದ ಎಲ್ಲನೂ ನಮಗೆ ಫುಡ್ಡು ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ದೇಹಕ್ಕೆ. ನೋಡಿ ನಾನು ಒಂದು ತವ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನು ಎಲ್ಲನೂ ಮಿಕ್ಸ್ ಮಾಡಿದ್ವಿ ಅಲ್ಲ ಇಂಗ್ರೀಡಿಯೆಂಟ್ಸು, ಅದೆಲ್ಲನೂ ಕೂಡ ಈವನಾಗಿ ತವ ಮೇಲೆ ಸ್ಪ್ರೆಡ್ ಮಾಡ್ಕೊತೀನಿ. ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ಕೊಬೇಕಷ್ಟೆ. ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಮತ್ತು ಓಟ್ಸು ಬೇಗ ಫ್ರೈ ಆಗಲ್ಲ. ಅದಕ್ಕೋಸ್ಕರ ನೀವು ಈವನಾಗಿ ಈ ಥರ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ. ಆವಾಗ ಪ್ಲೇಟ್ ಮುಚ್ಚಿಟ್ರೆ ನೋಡಿ ಈ ನಮಗೆ ಈ ಎಗ್ ತುಂಬ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಮತ್ತು ಈ ಓಟ್ಸು ಕೂಡ ಚೆನ್ನಾಗಿ ಅಂದರೆ ಫ್ರೈ ಆಗಿರುತ್ತೆ, ಬೆಂದಿರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ನಾನು ಮೀಡಿಯಮ್ ಉರಿಲಿ ಒಂದು 2-3 ಮಿನಿಟ್ಸ್ನ ಈ ಥರ ಫ್ರೈ ಆಗಲಿ ಅಂತ ಇಟ್ಟಿದ್ದೆ. ಸೊ ನೋಡ್ಬೋದು ನೀವು ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿರೋದ್ರಿಂದ ಎಲ್ಲೂ ಕೂಡ ಹಂಚಿಗೆ ತಳ ಹತ್ತೋದಿಲ್ಲ. ಸೊ ನೋಡ್ಬೋದು ಇವಾಗ ಈವನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇಲ್ಲೂ ಕೂಡ ಒಂದು ಮಿನಿಟ್ಟು ನೀವು ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೊಳ್ಳಿ ಈ ಆಮ್ಲೆಟ್ನ. ಸೊ ಅವಾಗ ನೀವು ನೋಡ್ಬೋದು ಈಗ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಎಲ್ಲೂ ಕೂಡ ನಮಗೆ ಹಸಿ ವಾಸನೆ ಅಂತ ಬರೋದಿಲ್ಲ. ಈವನ್ ನಮಗೆ ಚೆನ್ನಾಗಿ ಬಾಯ್ಲ್ ಆಗಿದೆ ಮತ್ತು ಇದು ಫ್ರೈ ಆಗಿದೆ ಅಂತ ಅನಿಸುತ್ತೆ. ನೋಡಿ ಸ್ನೇಹಿತರೆ, ನಾನಿವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ನೋಡ್ಬೋದು ರುಚಿಯಾದ ಮತ್ತು 1 ಟೈಮ್ಗೆ ಬೇಕಾದ ನಮಗೆ ಎಲ್ಲ ನ್ಯೂಟ್ರಿಯೆಂಟ್ಸು ನಮ್ಮ ದೇಹಕ್ಕೆ ಸಿಗುತ್ತೆ. ನೀವು ಈ ಥರ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ಗೆ ತುಂಬಾ ಉಪಯೋಗ ಅಂತ ಹೇಳ್ಬೋದು. ಇದು ಮತ್ತು ಹೊಟ್ಟೆ ಫುಲ್ಫಿಲ್ ಇರುತ್ತೆ, ನಿಮಗೆ ಬೇರೆದು ಏನು ತಿನ್ನಬೇಕು ಅಂತ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೆಸಿಪಿ ತೊಗೊಂಬಂದಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.